ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಕುಶಾಲ್ ಕ್ಲಾಸಿಕೋ. ಬಸ್ನ ಕನ್ನಡದಲ್ಲಿ ಏನಂತಾರೆ ಗೊತ್ತು. ನೀವೆಲ್ಲ ಬಸ್ ಎನ್ನೋದು, ಆದರೆ ಬಸ್ಸಿಗೆ ಕನ್ನಡದ ಹೆಸರು ಬೇರೆ ಇದೆ. ಬಸ್ ಅನ್ನು ದೊಡ್ಡ ಮೋಟಾರು ಬಂಡಿ ಅಥವಾ ಧೂಮ್ರ ಶಕಟ ಎಂದು ಕರೆಯಲಾಗುವುದು. ಬಸ್ ಎನ್ನುವುದು ಸಾರ್ವಜನಿಕ ಸಾರಿಗೆಗೆ ಮಹತ್ವದ ಹಂತವಾಗಿದೆ. ಜನರು ರೈಲು ಮತ್ತು ಕಾವುಗಳನ್ನು ಬಳಸುತ್ತಿದ್ದಾಗ 19ನೇ ಶತಮಾನದಲ್ಲಿ ಬಸ್ ಎಂಬ ಹೊಸ ಸಾರಿಗೆ ಆಯ್ಕೆ ಜನರ ಜೀವನದಲ್ಲಿ ಬದಲಾವಣೆ ತಂದಿತ್ತು. 1860ರ ದಶಕದಲ್ಲಿ ಪ್ಯಾರಿಸ್ನಲ್ಲಿ ಮೊದಲ ಬಸ್ ಸೇವೆ ಪ್ರಾರಂಭವಾಯಿತು. ಇದು ಕುದುರೆಯಿಂದ ಸಾಗಿಸಲು ವಿನ್ಯಾಸಗೊಳಿಸಲಾದ ಬಸ್. ನಂತರ 1895ರಲ್ಲಿ ಜರ್ಮನಿಯ ಕಾರ್ಬನ್ ಬೆಟ್ನರ್ ಡೀಸೆಲ್ ಇಂಜಿನ್ ಬಳಸುವ ಮೊದಲ ಬಸ್ ಅನ್ನು ವಿಕಸಿತ ಮಾಡಿದರು. 20ನೇ ಶತಮಾನಕ್ಕೆ ಬರುವಂತೆ ಬಸ್ಗಳು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದವು. 1920ರ ದಶಕದಲ್ಲಿ ಅಮೆರಿಕದಲ್ಲಿ ಮಿನಿ ಬಸ್ಗಳು ಮತ್ತು ಖಾಸಗಿ ಬಸ್ ಸೇವೆಗಳು